ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ವಿಡಿಯೋಗಳನ್ನ ಡೈಲಿ ಹಾಕ್ತೀನಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಿವೇಕ್ ಅವರು ಗೌರಿಗೆ ಯಾವಾಗಲೂ ನಾನು ಏನು ಕೊಟ್ಟೇ ಇಲ್ಲ ಅಲ್ವಾ, ಅಲ್ಲ ಪಾಪ ಅವಳು ಅವತ್ತು ಅಷ್ಟೊಂದೆಲ್ಲ ಪರದಾಡ್ತಾ ಇದ್ಲು, ನಾನು ಅವಳಿಗೆ ಹೆಂಡತಿಯಾಗಿ ₹1 ಕೊಟ್ಟಿಲ್ಲ. ಅವಳು ಅಷ್ಟೇ ತುಂಬ ವಿಚಾರದಲ್ಲಿ ನನ್ನ ಹತ್ರ ಜಗಳ ಆಡ್ತಾಳೆ, ಏನೋ ಮಾತಾಡ್ತಾಳೆ. ಒಂದು ದಿವಸ ನನಗೆ ₹1 ಕೊಡಿ ಅಂತಲೂ ಸಹ ಬಾಯ್ಬಿಟ್ಟು ಕೇಳಿಲ್ಲ. ಎಲ್ಲ ಹೆಂಡ್ತಿರು ಅದು ಕೊಡಿಸಿ ಇದು ಕೊಡಿಸಿ ಕಾಸು ಕೊಡಿ ಅಂತೇಳ್ಬಿಟ್ಟು ಕೇಳಬೇಕಾದ್ರೆ ನನ್ನಂತ ಇಷ್ಟು ದುಡ್ಡಿರೋರ ಹತ್ರ ದುಡ್ಡನ್ನ ಕೇಳಿದ್ವಲ್ಲ ಹುಡುಗಿ, ಎಷ್ಟು ಒಳ್ಳೆಯವಳು ಅಂತೇಳ್ಬಿಟ್ಟು ಇಂಥ ಹೆಂಡ್ತಿನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ದೇವರೇ, ನಾನು ಪುಣ್ಯವತಿನ ಹೆಂಡ್ತಿ ಅಂತ ಒಪ್ಕೊಂಬಿಟ್ಟಿದ್ದೀನ, ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ? ಹಾಗಿದ್ರೆ ಗೌರಿ ನನ್ನ ಹೆಂಡ್ತಿ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಲೇ ವಿವೇಕ, ಏನೋ ಮಾಡ್ತಾ ಇದೆಯಾ ನೀನು ಅಂತೇಳ್ಬಿಟ್ಟು ಅವ್ರು ಗೌರಿ ಪ್ರಶ್ನೆ ಕೇಳ್ಕೊತಾ ಇರ್ತಾರೆ. ಇನ್ನು ಈ ದುಡ್ಡ ಅವಳ ಕೈಗೆ ಹೆಂಗೆ ಕೊಡೋದು? ಪಾಪ ಅವಳು ಬೇರೆ ಯಾರನ್ನ ಕೇಳ್ತಾಳೆ? ನನ್ನ ಹತ್ರನೇ ಕೇಳಬೇಕು. ನಾನು ಕೊಡೋಕೆ ಹೋದರೆ ಅವಳು ಖಂಡಿತ ತಗೊಳ್ಳಲ್ಲ, ಅದಂತೂ ಗೊತ್ತು. ಸೊ ಹಂಗಂತ ಹೇಳ್ಬಿಟ್ಟು ಕೊಡದೆ ಇರೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ವಾರ್ಡ್ರೂಪಲ್ಲಿ ಅಮೌಂಟ್ನ ಇಟ್ಟಿರ್ತಾರೆ, ಒಂದಷ್ಟು ಕ್ಯಾಶ್ನ. ಆದರೆ ನಮ್ಮ ಗೌರಿ ನೋಡಿದೆಯಲ್ಲ, ₹1 ಸಹ ಅವಳೆಲ್ಲೂ ಸಹ ತಗೊಳ್ಳಲ್ಲ. ಬಟ್ ರೂಮ್ ಒಳಗೆ ಬಂದಮೇಲೆ ಏನಿವಳು ದಿನ ಇಷ್ಟೊಂದು ಮಾತಾಡ್ತಿದ್ಲು ಪಟಪಡ ಅಂತ, ಇವತ್ತೇನು ಉಸಿರು ಬಿಡ್ತಿಲ್ವಲ್ಲ, ಸುಮ್ಮನೆ ಇದ್ದೋಳಲ್ಲ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಏನ್ರಿ ಏನೋ ಅಂದಂಗಾಯ್ತು ಅಂದಾಗ, ನಾನೇನು ಕನ್ಲಿ ಏನು ಅಂದಿಲ್ಲಪ್ಪ ಅಂತಂದಾಗ, ಹೌದಾ ನಾನೆಲ್ಲೋ ಬಜಾರಿ ಅಂದಂಗಾಯಿತು ಅಂದಾಗ, ನಾನು ಯಾಕೆ ಅನ್ಲಿ ನಿಮ್ಮನ್ನ, ನಾನು ಮಾಡೋಕ್ಕೇನು ಕೆಲಸಿಲ್ವಾ, ಸುಮ್ಮನೆ ಇದ್ದರೆ ಸರಿ ಅಂತೇಳ್ಬಿಟ್ಟು ಬೆಡ್ ಮೇಲೆ ಒಂದಷ್ಟು ದುಡ್ಡನ್ನ ಕ್ಯಾಶ್ನ ಎಣಿಸ್ಕೊಂಡು ಕೂತಿರ್ತಾರೆ ವಿವೇಕ್ ಕೇಳಲಿ ಗೌರಿ ಅಂತ. ಗೌರಿಗೆ ದುಡ್ಡಿನ ಅವಶ್ಯಕತೆ ಏನೂ ಇರಲ್ವಲ್ಲ, ಸರಿ ನನಗೆ ಅಂದೇಳ್ಬಿಟ್ಟು ಮಲಕ್ಕಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲ ನಾನು ಇಷ್ಟೊಂದೆಲ್ಲ ದುಡ್ಡು ಎಣಿಸ್ತಿದ್ದೀನಿ, ನಿನಗೇನು ಅನಿಸ್ತಾ ಇಲ್ವಾ ಅಂತಂದಾಗ, ನನಗೇನು ಅನಿಸ್ಬೇಕು ಅಂದಾಗ, ಅಲ್ಲ ನೀನು ಯಾವತ್ತೂ ದುಡ್ಡೇ ಕೇಳಲ್ಲ ನನ್ನ ಹತ್ರ ಅಂದಾಗ, ನನಗೇನಾದರೂ ಅವಶ್ಯಕತೆ ಬಿದ್ದೆ ನಾನೇ ಕೇಳ್ತೀನಿ ರೀ, ಅದು ಬಿಟ್ಟು ಸುಮ್ಮನೆ ಯಾಕೆ ನನಗೆ ದುಡ್ಡು? ಈ ಮನೇಲಿ ಎಲ್ಲನೂ ತಂದು ನೀವೇ ಇಡ್ತೀರಾ, ತಂದು ಹಾಕ್ತೀರಾ, ಅಷ್ಟು ದೊಡ್ಡ ಮನೆತನ, ನನಗೇನು ಅವಶ್ಯಕತೆ ಇಲ್ಲ, ಕೊಡೋಂಗಿದ್ರೆ ಪ್ರೀತಿ ಕೊಡಿ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ನೋಡು ಸುಮ್ಮನೆ ಇದ್ದರೆ ಸರಿ ಅಂದಾಗ, ಈ ಮನೇಲಿ ಹೇಳ್ತಾ ಇದೆಯಲ್ಲ ಯಾವಾಗಲೂ ನಾನು ತಪ್ಪೇ ಹೇಳ್ತೀನಿ ನಿನ್ನ ಬಗ್ಗೆ, ಸರಿ ಹೇಳಲ್ಲ ಅಂತ, ಈ ಥರ ಏನಾದರೂ ಕೇಳಕ್ಕೆ ಬಂದರೆ ಈ ರೀತಿ ಮಾತಾಡ್ಬಿಡ್ತೀಯ ನೀನು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ರೀ ಪ್ರೀತಿ ಕೊಡ್ರಿ, ನನಗೆ ದುಡ್ಡು ಬೇಡ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಂತೂ ಕೊಡೋಕ್ಕೆ ಸಾಧ್ಯ ಇಲ್ಲ ಬಿಡು ಅಂತಂದಾಗ, ಮತ್ತೇನಿದೆ ನಿಮ್ಮ ಹತ್ರ ಅಂದಾಗ, ಪುಡಿ ಇದೆ, ಕಲ್ಲಿದೆ, ಮಣ್ಣಿದೆ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಎಲ್ಲನೂ ಇದೆ ನಿಮ್ಮ ಹತ್ರ, ಅದೇ ಹೃದಯ ಮಾತ್ರ ಇಲ್ಲ ಅಂದಾಗ, ಹೌದಾ ನನ್ನ ಹತ್ರ ಹೃದಯ ಇಲ್ಲ ಅಂದಾಗ, ಹೃದಯ ಇದ್ದಿದ್ರೆ ಪ್ರೀತಿ ಕೊಡ್ತಿದ್ರ ಅಲ್ವಾ ರೀ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ. ಗೌರಿ ಸುಮ್ಮನೆ ಇದ್ದರೆ ಸರಿ, ಏಯ್ ಪುಣ್ಯವತಿ, ನಾನು ಹೇಳಿದ್ದೇನು ನೀನು ಮಾಡ್ತಿರೋದೇನು ಅಂದಾಗ, ರೀ ನನಗೆ ಯಾವ ದುಡ್ಡು ಬೇಡ ಕಾಸು ಬೇಡ, ನನಗೆ ಕೊಡೋದಾದರೆ ಪ್ರೀತಿ ಕೊಟ್ಬಿಡಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಇವಳನ್ನ ಹೆಂಗೆ ದಾರಿಗೆ ತರೋದು ಅಂತೇಳ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಸರಿತಾ ಗೌರಿ ಮಾತಾಡಿದ್ದೇ ಯೋಚನೆ ಮಾಡ್ತಿರ್ತಾಳೆ. ಸೊ ನಾನು ಅವಳ ಹತ್ರ ಕ್ಷಮೆ ಕೇಳಿದ್ದು ಅಲ್ಲ, ಸಾರಿ ಥ್ಯಾಂಕ್ಸ್ ಹೇಳಿದ್ರು ಅವಳಿಗೆ ನನ್ನ ಮೇಲೆ ಯಾವುದೇ ರೀತಿ ಅಂಜಿಕೆ ಇದೆಲ್ಲ ಮಾಡ್ಕೊಡ್ಲಿಲ್ಲ. ನಾನೇ ಅತಿಯಾಗಿ ನನ್ನ ಮಗನ ವಿಚಾರಕ್ಕೆ ಅಷ್ಟೇ ಸೀಮಿತ, ನಿನ್ನನ್ನು ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಳ್ಳಲ್ಲ, ನೀನು ನನ್ನ ಅತ್ತೆ ಅಂತ ಕರೀಲೇಬೇಡ ಅಂತೇಳ್ಬಿಟ್ಟು ಹೇಳಿ ಬಂದುಬಿಟ್ಟಲ್ಲ. ನಾನು ಯಾಕೆ ಈ ರೀತಿ ಆಡ್ತಾ ಇದ್ದೀನಿ, ನನ್ನ ಮಗನ ಮೇಲಿರೋ ಅತಿಯಾದ ಪ್ರೀತಿಯಿಂದನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಸರಿತಾ ಅವರು. ಸರಿತಾ ಏನಮ್ಮ ಯೋಚನೆ ಮಾಡ್ತಿದ್ಯಾ ಅಂತೇಳ್ಬಿಟ್ಟು ಈ ಕಡೆ ತಾತಾಜಿ ಇಬ್ಬರು ಕೇಳ್ತಾರೆ. ಏನಿಲ್ಲ ಮಾವ ಅಂದಾಗ, ಸುಮ್ಮನೆ ನನ್ನ ಸೊಸೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಅಂತ ಕೇಳ್ಬೋದಾ? ಗೌರಿ ಹತ್ರ ನೀನು ಥ್ಯಾಂಕ್ಸ್ ಹೇಳಿದ ಅದೆಲ್ಲ ನಮ್ಮ ಅಂದಾಗ, ಹೌದು ಅತ್ತೆ, ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನಮ್ಗೆ ಯಾರಾದರೂ ಒಂದು ಸಹಾಯ ಮಾಡಿದಾಗ ಥ್ಯಾಂಕ್ಸ್ ಹೇಳೋದು ಒಳ್ಳೇದೇ ಅಲ್ವಾ? ಅಲ್ಲಿವರೆಗೂ ನನ್ನ ಕಣ್ಣಿಗೆ ನಿದ್ದೆ ಬಂದಿರಲಿಲ್ಲ ಅಂದಾಗ, ನೋಡು ಸರಿತಾ, ನಿನ್ನ ಸೊಸೆ ನಿನ್ನ ಥರನೇ ಸ್ವಾಭಿಮಾನಿ, ನೀನು ಅವಳ ಹತ್ರ ಥ್ಯಾಂಕ್ಸ್ ಹೇಳಬೇಕಾದ್ರೆ ಅವಳನ್ನ ಗಮನಿಸ್ತಾ, ಮತ್ತು ನೀವು ಈ ಥರ ಎಲ್ಲ ಮುಜುಗರ ಪಟ್ಕೊಂಡು ನನ್ನ ಹತ್ರ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಬೇಡ. ವಿವೇಕ್ ಅವರು ನನ್ನ ಗಂಡ, ನನ್ನ ಕರ್ತವ್ಯನ ನಾನು ಮಾಡಿದ್ದಾನೆ ಅಷ್ಟೇ ಅಂತ ಹೇಳಿದ್ಲು. ಅವಳಂಥ ಚಿನ್ನದಂಥ ಹುಡುಗಿ ನಿನಗೆ ಸೊಸೆಯಾಗಿ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣಮ್ಮ ಅಂತೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಾ ಇರ್ತಾಳೆ. ಹೌದು, ಗೌರಿ ತುಂಬ ಒಳ್ಳೆಯವಳು. ಈ ಮನೆಗೆ ಬಂದಿನ ದಿವಸ ಬದಲಿವರೆಗೂ ನಮ್ಮ ಮನೇಲಿ ಪ್ರತಿ ಒಂದು ಕೆಲಸ ಮಾಡೋದು ಗೌರಿನೇ. ಅದೇ ಮೋನಿಕಾ ಸೊಸೆಯಾಗಿ ಬಂದಿದ್ದಾಳಲ್ಲ, ಅವಳಿಗೂ ಮತ್ತು ಗೌರಿಗೂ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾಗ್ತಿಲ್ವಾ? ಮೋನಿಕಾ ಕನ್ನಡಿ ಆಯಿತು, ಅವಳು ರೂಮ್ ಆಯಿತು, ರೆಡಿ ಆಗೋದು ಇದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಲ್ಲ. ನಮ್ಮ ಗೌರಿ ಹಂಗಲ್ಲ, ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ಅವಳೆಷ್ಟು ಮನೇಲಿ ಲವಲವಿಕೆಯಿಂದ ಇರ್ತಾಳೆ. ಸಾಕ್ಷಾತ್
ಮಹಾಲಕ್ಷ್ಮಿ ಗೌರಿನೇ ಇದ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಇರೋ ಹುಡುಗಿ ಕೂಡ ನಾನು ಯಾಕೆ ಒಪ್ಕೋತಾ ಇಲ್ಲ, ಅವತ್ತಿಂದ ಇವಳು ನಾವು ಇಷ್ಟಪಟ್ಟಿಲ್ದಿರೋ ಸೊಸೆ ಅಂತ ನನ್ನ ಮನಸ್ಸಲ್ಲಿ ಕೂತ್ಕೊಬಿಟ್ಟಿದ್ಯಾ ಅಂದ್ಬಿಟ್ಟು ಸರಿತಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಗೌರಿಗೆ ಏನಕ್ಕೋ ಒಂದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ದುಡ್ಡು ಬೇಕು ನನಗೆ ಅಂತೇಳ್ಬಿಟ್ಟು ವಿವೇಕ್ ಹತ್ರ ಕೇಳಕ್ಕೆ ಬರ್ತಾರೆ. ಏನು ದುಡ್ಡ, ನನ್ನ ಹತ್ರ ದುಡ್ಡು ಕೇಳಿದ್ರೆ ಏನೋ ನೆನ್ನೆ ದೊಡ್ಡದಾಗಿ ನನಗೆ ದುಡ್ಡು ಬೇಡ ಹಾಗೆ ಹಿಂಗೆ ಅಂತ ಹೇಳ್ತಿದ್ದೆ ಅಂದಾಗ, ರೀ ನನಗೆ ಅವಶ್ಯಕತೆ ಇದ್ದಾಗ ನಾನು ಕೇಳ್ತೀನಿ ಅಂದಾಗ, ಸರಿ ಆಯಿತು ವಾರ್ಡ್ರೋಬಲ್ಲಿ ಇದೆ ಎಷ್ಟು ಬೇಕೋ ಎತ್ಕೊ ಅಂದಾಗ, ಅಷ್ಟು ಅಲ್ಲ ರೀ ಲೆಕ್ಕಾಚಾರ ಬೇಡವಾ, ಅದಕ್ಕೆ ಏನೇ ಒಂದಕ್ಕೆ ಖರ್ಚು ಮಾಡ್ತೀವಿ ಅಂದರೂ ಲೆಕ್ಕಾಚಾರ ಬೇಕು ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಲೆಕ್ಕಾಚಾರ ಎಲ್ಲ ಹಾಕೋಕ್ಕೆ ನಂಗೆ ಟೈಮ್ ಇಲ್ಲ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ವಿವೇಕ್ ಅವರು ಆಫೀಸ್ ಕಡೆ ಹೊಡ್ತಾರೆ. ಇವ್ರಿಗಂತೂ ಲೆಕ್ಕಾಚಾರದ ಬಗ್ಗೆ ಏನೂ ಗೊತ್ತಾಗೋದೇ ಇಲ್ವಾ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು ಅಂತೇಳ್ಬಿಟ್ಟು ವಾರ್ಡ್ರೋಬ್ ತೆಗೆದಾಗ ಅಲ್ಲೊಂದಷ್ಟು ಜಾಸ್ತಿ ಕ್ಯಾಶ್ ಇರುತ್ತೆ. ಅಯ್ಯೋ ಶಿವನೇ, ಇಷ್ಟೊಂದು ದುಡ್ಡನ್ನ ಇಲ್ಲಿಟ್ಟೋಗಿದ್ದಾರಾ, ಅದು ಇದಕ್ಕೆ ಒಂದು ಕೀ ಲಾಕು ಹಾಕಿಲ್ಲ, ಇವ್ರಿಗೆ ಯಾಕೆ ಇಷ್ಟೊಂದು ದುಡ್ಡನ್ನ ಇಲ್ಲಿ ಬಿಟ್ಟೋಗಿದ್ದಾರೆ, ರೀ ನಿಂತ್ಕೊಳ್ಳಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಪುಣ್ಯವತಿ ಏನು ಹೇಳು ಅಂದಾಗ, ಅಲ್ಲ ರೀ ಅಷ್ಟು ದೊಡ್ಡ ಅಮೌಂಟ್ನ ಅಲ್ಲಿ ಇಟ್ಟಿದ್ದೀರಾ ಅಂದಾಗ, ಹೌದು ನಿನಗೆ ಒಂದಸ್ಕೊರನೇ ಇಕ್ಕಿರೋದು, ಖರ್ಚು ಮಾಡು ಅಂದಾಗ, ರೀ ನನಗೆ ಅಷ್ಟೊಂದೆಲ್ಲ ಏನು ಬೇಡ, 100-200 ರೂಪಾಯಿ ಆದರೆ ಸಾಕು ಅಂದಾಗ, ಏನು 100-200 ರೂಪಾಯಿ, ಹೌದು ರೀ ಇಷ್ಟೊಂದೆಲ್ಲ ದುಡ್ಡು ನನಗೆ ಬೇಡ, ದಯವಿಟ್ಟು ನೀವು ಅದನ್ನ ಎತ್ಕೊಂಡೋಗಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇಲ್ಲ ಆಗಲ್ಲ ನಿನಗೆ ಅಂತ ಅಲ್ಲಿಟ್ಟಿರೋದು, ಸೊ ನೀನು ಅದನ್ನು ಖರ್ಚು ಮಾಡಲೇಬೇಕು. ಇನ್ನು ಈ ಕಡೆ ವಿವೇಕ್ ಆಫೀಸ್ಗೆ ಹೊರಟೇ ಬಿಡ್ತಾರೆ. ಗೌರಿಗೆ ದುಡ್ಡು ನೋಡಿದ್ರೆ ಭಯ, ಅಪ್ಪ ಜೀವನದಲ್ಲಿ ಏನಿಲ್ಲ ಅಂದ್ರೂ ಇರ್ಬೋದು, ಈ ದುಡ್ಡು ಇಟ್ಕೊಂಡ್ರೆ ನೆಮ್ಮದಿ ಹಾಳಾಗೋಗುತ್ತೆ, ಸೊ ನಂಗೆ ಎಷ್ಟು ಬೇಕೋ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಗೌರಿ ಅವಳಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಸುಮ್ಮನೆ ಆಗ್ಬಿಡ್ತಾಳೆ. ಇನ್ನು ವಿವೇಕ್ ಇದ್ದವರು ಇಷ್ಟೊಂದೆಲ್ಲ ಸಹಾಯ ಮಾಡಿದ್ಲಲ್ಲ ಗೌರಿ ಅಂತ ಆಫೀಸಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅವಳಿಗೆ ನಾನು ಸಣ್ಣದೊಂದು ಥ್ಯಾಂಕ್ಸು ಹೇಳಲಿಲ್ವಲ್ಲ, ಮತ್ತೆ ಅವಳ ಜೊತೆ ಅದೇ ರೀತಿ ಜಗಳ ಆಡ್ತಾ ಇದ್ದೀನಿ, ಅದೇ ನಾನು ಎಲ್ಲಿ ಅವಳ ಹೆಂಡ್ತಿ ಅಂತ ಒಪ್ಕೊಬಿಡ್ತೀನಿ ಅಂತ ನನ್ನ ಮೈಂಡ್ ಹೇಳ್ತಿದೆ. ಆದರೆ ಮನಸ್ಸಲ್ಲಿ ಗೌರಿಗೆ ತನ್ನ ಹೆಂಡ್ತಿ ಸ್ಥಾನನ ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಅದಕ್ಕೆ ಅವಳ ಖರ್ಚಿಗೆ ದುಡ್ಡು ಕೊಡಬೇಕು, ಅವಳಿಗೇನಾದರೂ ಮಾಡಬೇಕು, ಅವಳಿಗೇನೋ ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ ಅನಿಸುತ್ತೆ. ಆದ್ರೂ ಮೋನಿಕಾ ಮತ್ತು ಗೌರಿಗೆ ತುಂಬ ವ್ಯತ್ಯಾಸ ಇದೆ. ಗೌರಿ ಅವತ್ತು ನನಗೋಸ್ಕರ ಇಷ್ಟೊಂದೆಲ್ಲ ಹೋರಾಟ ಮಾಡಿದ್ಲು, ಗೌರಿ ನಿಜವಾಗ್ಲೂ ಗ್ರೇಟ್ ಅಂತೇಳ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಆದರೆ ಮನಸ್ಸು ಪ್ರೀತಿನ ಸೆಳೀತಾ ಇರುತ್ತೆ, ಆದರೆ ಮೈಂಡು ಈಗೋನ ಎಳ್ಕೊಂಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಗೌರಿ ಮತ್ತು ವಿವೇಕ್ ನಡುವೆ ಈ ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅಂದರೆ ಪ್ರೀತಿ ಅನ್ನೋ ಬಂಧನದಲ್ಲಿ ಅವರಿಬ್ಬರು ಸಿಲುಕಬೇಕಾಗತ್ತೆ. ನೋಡೋಣ ಅದೆಲ್ಲಿವರೆಗೂ ತಲುಪುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿ ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.